ಒಂದು ಸಂಸ್ಕೃತಿ ಒಂದು ದೇಶವನ್ನು ಅಥವಾ ಒಂದು ಪ್ರದೇಶವನ್ನು ನಾಶನೂ ಮಾಡಬಹುದು, ವಿಕಾಸವನ್ನು ಕೂಡ ಮಾಡಬಹುದು. ಅದಕ್ಕೆ ಪಾಶ್ಚಾತ್ಯರು, ವಿಶೇಷವಾಗಿ ಆಂಗ್ಲರು, ಈ ಜಗತ್ತನ್ನು ಆಳಬೇಕೆನ್ನುವಂಥ ಹಿನ್ನೆಲೆಯಲ್ಲಿ ವ್ಯಾಪಾರ ಎನ್ನುವಂಥದ್ದನ್ನು ಮುಖವಾಣಿಯಾಗಿ ಇಟ್ಕೊಂಡು ಬಂದರೂ ಕೂಡ ಅವರ ಮೂಲ ಉದ್ದೇಶ ಏನಪ್ಪ ಅಂತಂದರೆ ಆ ದೇಶದ, ಆ ಪ್ರದೇಶದ ನೆಲಮೂಲದ ಸಂಸ್ಕೃತಿಯನ್ನು ವಿನಾಶ ಮಾಡಿಬಿಟ್ರೆ ಜಗತ್ತನ್ನು ನಾವು ಆಳ್ಬೋದು ಅನ್ನುವಂಥದ್ದನ್ನು ಇಟ್ಕೊಂಡಿದ್ರು ಅವರು. ಅದಕ್ಕೆ ಶಾಲೆಗಳನ್ನು ತೆರೆದ್ರು, ಜೀಸಸ್ಸಿಗೆ ನಮಸ್ಕಾರ ಮಾಡ್ರಿ ಅಂತ ಹೇಳಿದ್ರು. ಚರ್ಚ್ಗಳನ್ನು ತೆಗೆದ್ರು, ಬರ್ರಿ ನಮ್ಮ ಯೇಸು ನಿಮಗೆಲ್ಲ ಒಳ್ಳೆಯದನ್ನು ಮಾಡ್ತಾರೆ, ನಿಮ್ಮ ಕಷ್ಟಕ್ಕೆ ಅನುವಾಗ್ತಾರೆ ಅಂತ ಹೇಳಿದರು. ಇದಕ್ಕೆ ಪೂರಕವಾಗಿ ಅನೇಕವಾಗಿರುವಂತಹ ತಂತ್ರಗಾರಿಕೆಯನ್ನು ಮಾಡ್ತಾ ಬಂದರು. ನಿಮ್ಮ ವಿನಾಶ, ನಿಮ್ಮ ವಿಕಾಸ ಸ್ವಯಂ ಜಾಗೃತಿ ಆಗದಿದ್ರೆ ನಿಮ್ಮದು ವಿನಾಶನೋ ವಿಕಾಸನೋ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇವತ್ತು ನಮ್ಮ ನೆಲಮೂಲದ ಸಂಸ್ಕೃತಿ ಅಂತಂದರೆ ಕಾಯಕ ಸಂಸ್ಕೃತಿ. ನಮ್ಮ ನೆಲಮೂಲದ ಸಂಸ್ಕೃತಿ ಅಂತಂತಂದರೆ ನೈಜವಾಗಿರುವಂತಹ ಭಕ್ತಿ ಸಂಸ್ಕೃತಿ. ನಮ್ಮ ನೆಲಮೂಲದ ಸಂಸ್ಕೃತಿ ಅಂತಂದರೆ ವಿಜ್ಞಾನವನ್ನು ಒಳಗೊಂಡಂತಹ ವೈಜ್ಞಾನಿಕ ವೈಚಾರಿಕ ಸಂಸ್ಕೃತಿ. ಅದನ್ನು ಕೊಟ್ಟಂತರು ನಮ್ಮ ನೆಲಮೂಲದ ಬಸವಣ್ಣನವರು ಅಂತೇಳಿ. ಬಸವಣ್ಣನವರು ಧರ್ಮದಲ್ಲಿಯೂ ವಿಜ್ಞಾನವನ್ನು ತಂದರು, ಕಾಯಕದಲ್ಲಿಯೂ ಕೂಡ ಭವಿಷ್ಯದ ಅಂದಿಂಗೆ ಇಂದಿಂಗೆ ಅಂತ ಯೋಚನೆ ಮಾಡದಿರುವಂಥ ಆಲೋಚನೆಯನ್ನು ತಂದರು. ಎಲ್ಲ ವರ್ಗಗಳಲ್ಲಿ, ಎಲ್ಲ ರಂಗಗಳಲ್ಲಿ ವೈಜ್ಞಾನಿಕ ವೈಚಾರಿಕತೆ ತುಂಬಿದಕ್ಕೆ ಬಸವಣ್ಣನವರು 900 ವರ್ಷಗಳಾದರೂ ಕೂಡ ನಮಗೆ ಪ್ರಸ್ತುತ ಆಗಿದ್ದಾರೆ. ಯಾರು ಬಸವಣ್ಣನವರನ್ನ ಮರಿತೀವೋ, ಯಾರು ಬಸವಣ್ಣನವರನ್ನ ಅಲಕ್ಷ್ಯ ಮಾಡ್ತೀವೋ, ವಿಚಾರ ಮಾಡ್ರಿ, ಅಲ್ಲಿಂದನೇ ನಮ್ಮ ವಿನಾಶ ಪ್ರಾರಂಭ ಆಯಿತು ಅಂತೇಳಿ. ಇದಕ್ಕೆ ಯಾರು ಮಾಡಬೇಕಾದ ಅವಶ್ಯಕತೆ ಇಲ್ಲ, ನಮ್ಮನ್ನು ಬಂದು ಯಾರೋ ವಿನಾಶ ಮಾಡೋ ಅವಶ್ಯಕತೆ ಇಲ್ಲ. ಪಾಶ್ಚಾತ್ಯೀಕರಣದ ಸೋಗಿನಲ್ಲಿ, ಪಾಶ್ಚಾತ್ಯೀಕರಣದ ಆಕರ್ಷಣೆಯಲ್ಲಿ ನಾವು ನಮ್ಮ ಸಂಸ್ಕೃತಿಯನ್ನು ಮರಿತಾ ಇದ್ದೀವಿ ಅನ್ನುವಂತಹದ್ದು. ಇದೇ ಉದ್ದೇಶಕ್ಕೆ ಕಾಯಕ ಸಂಸ್ಕೃತಿಗಳನ್ನು ಒಟ್ಟು ಮಾಡಿಕೊಂಡು ಎಲ್ಲ ಪರಮ ಪೂಜ್ಯ ಜಂಗಮ ಪಾದಗಳು ಏನು ವಿಚಾರ ಮಾಡಿದ್ರಿ ಅಂತಂತಂದ್ರೆ, ನಾವು ಶಾಶ್ವತವಲ್ಲ, ಬಸವಣ್ಣನವರು ಶಾಶ್ವತ, ಬಸವಣ್ಣನವರ ವಿಚಾರ ಶಾಶ್ವತ. ಹಾಗಾಗಿ ಬಸವಣ್ಣನವರ ವಿಚಾರದಲ್ಲಿ ನಾವು ತೊಡಕೊಂಡು ನಾವು ಶಾಶ್ವತವಾಗಿರೋಣ ಅಂತೇಳಿ ಬಸವ ಸಂಸ್ಕೃತಿಯನ್ನ ಇವತ್ತು ಅಭಿಯಾನವಾಗಿ ಪ್ರಾರಂಭ ಮಾಡಿದ್ರೆ ಅಂದ್ರೆ ಇದು ನಿಜವಾಗ್ಲೂ ಇತಿಹಾಸದ ಪುಟಗಳಲ್ಲಿ ಸೇರಿಕೊಳ್ಳುವಂತಹದ್ದು. ಅಂದು 12ನೇ ಶತಮಾನದಲ್ಲಿ ಕುಲ 18 ಜಾತಿಗಳನ್ನು ಸೇರಿಸ್ಕೊಂಡು ಯಾವುದೇ ಭೇದ ಭಾವ ಇಲ್ಲದೆ ಸಮತಾವಾದವನ್ನ ಜಗತ್ತಿಗೆ ಕೊಟ್ಟಂತರು. ಇವತ್ತು ಅದನ್ನ ಅಕ್ಷರಶಃ ಪಾಲನೆ ಮಾಡ್ತಿರೋದಾರಂದ್ರೆ ಈ ವೇದಿಕೆ ಮೇಲಿರುವಂಥ ಎಲ್ಲ ಪರಮ ಪೂಜ್ಯ ಜಗದ್ಗುರುಗಳವರು. ನಾನು 3 ದಿನ 4 ದಿನದಿಂದ ನಿಡಸೂಸಿ ಹಬ್ಬಗಳನ್ನ ನೋಡ್ತಾ ಇದ್ದೀನಿ. ಅವರೊಂದು ಪೀಠದ ಜಗದ್ಗುರುಗಳವರು ಎಷ್ಟು ಸರಳ ಇದ್ದಾರೆ ಅಂತಂತಂದ್ರೆ, ಸಾಮಾನ್ಯರು ಹೋಗ್ಬೇಕಲ್ಲ ಜಳಕಕ್ಕೆ, ಅಲ್ಲೋಗಿ ಜಳಕ ಮಾಡ್ಕೊಂಡು ಬಂದು ಪೂಜೆ ಕೂಡ್ತಾರೆ. ಅದೇ ಬೇಕು ಇದೇ ಬೇಕು ಅಂತಲ್ಲ, ಎಲ್ಲಿ ಜಾಗ ಸಿಗುತ್ತೆ ಅಲ್ಲೇ ಕೊಡ್ತಾರೆ. ನಾವು ಇನ್ನೂ ಚಿಕ್ಕ ಸ್ವಾಮಿಗಳು ಚಿತ್ರಾಸನ ಹಾಕ್ತಿದ್ರೆ ಕುತ್ಕೊಳ್ಳೋದೇ ಇಲ್ಲ. ಅವ್ರು ನೋಡಿದರೆ ನಮಗೆ ನಾವೇ ನಾಚಿಕೆ ಪಡ್ಕೋಬೇಕು. ಅಂದರೆ 3 ದಿನ ನನಗೆ 30 ವರ್ಷದ ಜ್ಞಾನವನ್ನು ಕೊಟ್ಟರು ಅವರು. 3 ದಿನ ನಾನೇನೇನು ಕಲಿಯೋದಕ್ಕೆ ಮರ್ತಿದ್ದನೋ ಅದನ್ನು ಕೊಟ್ಟರು. ಅರ್ಥಾತ್ ನಮ್ಮ ಜಗದ್ಗುರುಗಳು ಯಾರೂ ಪಾಠ ಮಾಡ್ತಾ ಇಲ್ಲ, ನೀ ಹಂಗಿರ್ಬೇಕು, ನೀ ಹಿಂಗಿರ್ಬೇಕು, ನೀ ಅದನ್ನು ಮಾಡಬೇಕು ಇದನ್ನು ಮಾಡ್ಬೇಕು ಅಂತ ಏನು ಹೇಳ್ತಾ ಇಲ್ಲ. ಬಸವಣ್ಣನವರು ಏನು ಹೇಳಿದರು? ಎನ್ನ ಚಿತ್ತವು ಹತ್ತಿ ಅಣ್ಣ ನೋಡಯ್ಯ, ವಿಚಾರಿಸಿದೊಡೆ ಏನೂ ಉರುಳಿಲ್ಲವಯ್ಯ, ಪ್ರಪಂಚದ ಡಂಬಿನಲ್ಲಿ ಎನ್ನದೊಂದು ರೂಹು ಮಾಡಿ ನೀವು ವಿರಿಸಿದಿರಿ ಕೂಡಲ ಸಂಗಮ ದೇವ ಅನ್ನುವ ಹಾಗೆನೆ ಇವತ್ತು ನಾನು ನನ್ನನ್ನು ತಿದ್ಕೊಳ್ಳೋದು ಬಹಳ ಇದೆ, ನಾನು ಕಲಿಯೋದು ಬಹಳ ಇದೆ, ನನ್ನ ಇರುವಿಕೆ ಬಹಳ ಇದೆ ಅಂತೇಳಿ ನಮ್ಮ ಜಗದ್ಗುರು ಪ್ರತಿ ವೇದಿಕೆಯಲ್ಲಿ ಪ್ರತಿ ವಿಚಾರದಲ್ಲಿ ಅವ್ರು ತೋರಿಸ್ತಾ ಇದ್ರೆ, ಅವ್ರು ಹೆಂಗಿದ್ರೆ ಹಂಗೆ ಬದುಕ್ಬಿಟ್ರೆ ಬಸವಣ್ಣರು ಹೇಳ್ಕೊಟ್ಟಿದ್ದು ನಾವು ಕಲ್ತಂಗ ಆಗುತ್ತೆ ಅಂತೇಳಿ. ಇದು ಬಸವ ಸಂಸ್ಕೃತಿ. ಹೇಳೋದಲ್ಲ ಬಸವ ಸಂಸ್ಕೃತಿ, ಅಳವಡಿಸಿಕೊಳ್ಳುವಂಥದ್ದು ಬಸವ ಸಂಸ್ಕೃತಿ. ಬಸವಣ್ಣನವರು ಅಂತಹ 100 ತತ್ವಗಳನ್ನ, ಆಡು ಮುಟ್ಟದ ಸೊಪ್ಪಿಲ್ಲ, ಬಸವಣ್ಣವರು ಹೇಳ್ದೇ ಇರುವಂಥ ತತ್ವಜ್ಞಾನವಿಲ್ಲ ಅಂತೇಳಿ. ಅಂಡಾಂಡದಿಂದ ಹಿಡಿದು ಪಿಂಡಾಂಡದವರೆಗೂ
ಅಂತರಂಗದಿಂದ ಹಿಡಿದು ಬಹಿರಂಗದವರೆಗೂ ನಡೆ ಕಲಿಸಿದ ಬಸವ, ನುಡಿ ಕಲಿಸಿದ ಬಸವ, ಉಣ ಕಲಿಸಿದ ಬಸವ, ಉಡ ಕಲಿಸಿದ ಬಸವ, ಹೆಂಗ್ ಬದುಕಬೇಕು ಅಂತೇಳಿ ಸಂಸ್ಕಾರ ಕೊಟ್ಟಂತಹ ಧರ್ಮ ಅದು ಬಸವ ಧರ್ಮ. ಅದಕ್ಕೆ ನಮ್ಮ ಸಂಸ್ಕೃತಿ ಯಾವುದಪ್ಪ ಅಂದ್ರೆ ಅದು ಸಂಸ್ಕಾರದ ಸಂಸ್ಕೃತಿ ಅಂತೇಳಿ. ಎಲ್ಲಿ ನಿಜವಾದ ಸಂಸ್ಕಾರ ಅಂತಂದ್ರೆ ಬಸವಣ್ಣನವರ ವಚನಗಳಲ್ಲಿದೆ, ಬಸವಣ್ಣನವರ ವಿಚಾರಗಳಲ್ಲಿದೆ ಅನ್ನುವಂಥದ್ದು. ಅಂತಹ ವಿಚಾರವನ್ನ ನಾವು ಸದಾಕಾಲ ಗದಗಿನ ಅಪ್ಪಗಳು, ಪಂಡಿತರಾದ ಅಪ್ಪಗಳು, ಬಾಲಕಿಯ ಅಪ್ಪಗಳು, ನಿಡಸೂಸಿ ಅಪ್ಪಗಳು, ಪಟ್ಟದರ ಅಪ್ಪಗಳು, ಮಾತಾಜಿಯರು, ನಮ್ಮೆಲ್ಲ ಸ್ನೇಹಿತ ಪರಮ ಪೂಜ್ಯರು ಕಾಲಕ್ಕೆ ಅವರನ್ನ ನೋಡಿ ನಾವು ಬಹಳ ಕಲಿತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ಬಸವ ಸಂಸ್ಕೃತಿ ವಿಚಾರದಲ್ಲಿ ಹಿರಿಯರು ಯಾವ ಹೆಜ್ಜೆಯನ್ನು ಹೋಗ್ತಾರೋ ಅವರ ನೆರಳಲ್ಲಿ ನಾವು ನಡೀಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅನ್ನೋಂತಹ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಗುರುಗಳ ಪಾದಗಳಿಗೆ ನನ್ನ 2 ತೊದಲು ಮಾತುಗಳನ್ನ ಅರ್ಪಿಸಿ 2 ಮಾತಿಗೆ ವಿರಾಮ ಮಾಡ್ತೇನೆ. ಶರಣು ಶರಣಾರ್ಥಿಗಳು.